ನಮಸ್ಕಾರ ಸ್ನೇಹಿತರೆ, ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮುಳ್ಳಂಗಿ ಸಾಂಬಾರ್ ಮಾಡೋಣ. ಇದು ಈಸಿಯಾಗಿ ಬೇಗನೂ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ತಗೊಂಡಿದ್ದೀನಿ, ಒಂದು ಮೀಡಿಯಂ ಗಾತ್ರದ ಟೊಮೆಟೊ ತಗೊಂಡಿದ್ದೀನಿ, ಒಂದು 3 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಅರ್ಧ ಈರುಳ್ಳಿ ತಗೊಂಡಿದ್ದೀನಿ, ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದ್ದು ಹುಣಸೆಹಣ್ಣು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ, 2 ಮುಳ್ಳಂಗಿ ಇದೆ, ಮತ್ತೆ ರುಬ್ಬೋದಕ್ಕೆ ತೆಂಗಿನಕಾಯಿ ಒಂದು ಸ್ವಲ್ಪ 1-2 ಟೀ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅಷ್ಟೇ. ಅದು ಕೊತ್ತಂಬರಿನ ಸೊಪ್ಪು ಮತ್ತೆ ಇನ್ನೊಂದು ಅರ್ಧ ಈರುಳ್ಳಿ ಹಾಕಿ ಸಾಂಬಾರ್ ಪುಡಿ 2 ಟೀ ಸ್ಪೂನ್ ತಗೊಂಡಿದ್ದೀನಿ. ಇದನ್ನ 3 ರುಬ್ಬಿ ಇದೆಲ್ಲ ಬೇಯಿಸ್ಕೊಂಡ್ಮೇಲೆ ಹಾಕಿ ಮರಳಿಸಿ ಒಗ್ಗರಣೆ ಹಾಕೋದು. ಸೊ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಬೇಳೆನ ಚೆನ್ನಾಗಿ ತೊಳ್ಕೊಂಡು ನಾನು ಬೇಳೆ, ಮುಳ್ಳಂಗಿ, ಅರ್ಧ ಈರುಳ್ಳಿ ಮತ್ತೆ 1 ಟೊಮೆಟೊ ಇದನ್ನ ಕಟ್ ಮಾಡಿದ್ದೀನಿ. ಸುಮ್ಮನೆ ಹಾಗೆ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನ ರುಬ್ಕೊಳ್ಳೋಕೆ ತಗೊಳ್ತೀನಿ ನಾನು ಈ ಟೊಮೆಟೊನ. ಸೊ ಒಂಚೂರು ಉಪ್ಪು ಹಾಕ್ಬಿಟ್ಟು ಇದನ್ನ ಬೇಯಿಸೋಣ. ಒಂದು 3-4 ವಿಸಿಲ್ ಹಾಕಿ ಬೇಳೆ ಚೆನ್ನಾಗಿ ಬೇಯೋವರೆಗೂ ಬೇಯಿಸೋಣ. ಅಷ್ಟರಲ್ಲಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹೋಳು ಈರುಳ್ಳಿ ಮತ್ತೆ ಸಾಂಬಾರ್ ಪುಡಿನ ಹಾಕಿ ರುಬ್ಬಿಟ್ಕೊಳ್ಳೋಣ. ಇದು ಒಂದು 3 ವಿಸಿಲ್ ಆಗಿ ಆಫ್ ಮಾಡಿದ್ದೀನಿ ಕುಕ್ಕರ್. ಓಪನ್ ಮಾಡಿ ನೋಡೋಣ ಬನ್ನಿ ಬೇಳೆ ಬೆಂದಿದೆಯಾ ಅಂತ. ಸ್ನೇಹಿತರೆ, ತುಂಬಾ ಚೆನ್ನಾಗಿ ಬಂದಿದೆ ಬೇಳೆ, ತರಕಾರಿ ಎಲ್ಲ. ನಾನು ಈ ಟೊಮೆಟೊ ಮಾತ್ರ ತಗೊಂಡು ತೆಂಗಿನಕಾಯಿ ಜೊತೆ ಹಾಕಿ ರುಬ್ತೀನಿ. ಟೊಮೆಟೊ, ಅರ್ಧ ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಸಾಂಬಾರ್ ಪುಡಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು. ನಾನು ಒಳ್ಳೆ ಹುಣಸೆಹಣ್ಣು ಅದರಿಂದ ನಾನು ಒಟ್ಟಿಗೆ ಹಾಕಿ ರುಬ್ಬಿಡ್ತೀನಿ. ರುಬ್ಬಿಟ್ಟು ಈ ಸೌಟಲ್ಲೇ ಹಾಗೆ ಸ್ವಲ್ಪ ಹಾಗೆ ಮ್ಯಾಶ್ ಮಾಡೋಣ. ಬಿಸಿ ಇದೆಲ್ಲ ಆಗ್ಬಿಡುತ್ತೆ. ಈಗ ನಾವು ರುಬ್ಬಿರೋ ಅಂತ ಮಸಾಲೆನ ಹಾಕೋಣ. ಇದಕ್ಕೆ ನೀರು ಹಾಕಿ ಅದನ್ನು ಹೊರಗೆ ಹಾಕೋಣ, ಕಲ್ಸೋಣ. ಕಡಿಮೆ ಜಾಸ್ತಿ ಅದು ನಿಮ್ಗೆ ಸೇರಿದ್ದು. ನಾನು ಸ್ವಲ್ಪ ಸಾಂಬಾರು ಯಾವಾಗಲೂ ಸ್ವಲ್ಪ ಗಟ್ಟಿಯಾಗೆ ಮಾಡ್ತೀನಿ. ಇದು ಉಪ್ಪು ನೋಡ್ಕೊಳ್ಳಿ, ಉಪ್ಪು ಸರಿಯಾಗಿದೆಯಾ ಅಂದ್ಬಿಟ್ಟು. ಕಡಿಮೆ ಇದ್ರೆ ಉಪ್ಪು ಹಾಕೋಣ ಒಂಚೂರು. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ನಾನು, ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಇದನ್ನ ಮರಳಿಸೋಣ. ನಾವು ಮರಳಿಸ್ಬಿಟ್ಟು ಚೆನ್ನಾಗಿ ಮರಳಿದ್ಮೇಲೆ ಒಗ್ಗರಣೆ ಹಾಕೋಣ. ನೋಡಿ ಸ್ನೇಹಿತರೆ, ಸಾಂಬಾರ್ ಚೆನ್ನಾಗಿ ಮರಳುತ್ತಾ ಇದೆ. ತೆಂಗಿನಕಾಯ್ದು ಮಸಾಲೆ ಅದೆಲ್ಲ ಹಸೆ ವಾಸನೆ ಹೋಗಿದೆ ಮುಳ್ಳಂಗಿ ಸಾಂಬಾರು. ಈಗ ಇದನ್ನ ಇಳಿಸ್ಬಿಟ್ಟು ಒಗ್ಗರಣೆ ಹಾಕೋಣ. ಇದಕ್ಕೆ ಇಟ್ಟಿದ್ದೀನಿ, ಒಗ್ಗರಣೆ ಹಾಕೋಣ. ಈಗ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕೋಣ. ಈಗ ಸಾಂಬಾರ್ ಆಗಿದೆ. ಈಗ ಡಿಶ್ ಔಟ್ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ರುಚಿಕರವಾದ ವ್ಯತ್ಯಸ್ತವಾದ ಮುಳ್ಳಂಗಿ ಸಾಂಬಾರ್ ರೆಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ಬಾಯ್.